ಈ ಸಮುದ್ರದೊಂದಿಗೆ ಯಾವನಾದ್ರೂ ಸೆಣಸಾಡಲು ಸಿದ್ಧನಾದರೆ ಕೇರಿ ಸಿಡಿಗೆದ್ದು ಸರ್ಪವಾಗಿ ಆಕ್ರೋಶದ ಸುಳಿಯಲ್ಲಿ ಸಿಲುಕಿಸಿ ಸಾವಿನ ಸನ್ಮಾರ್ಗದಲ್ಲಿ ಶವವನ್ನು ಸಾಗರ ತೀರಕ್ಕೆ ಕಳಿಸಿಕೊಡೋನು ಈ ಸಮುದ್ರ. ಉಗ್ರದೇವ, ಲೇ ಸೊಕ್ಕಿನ ಸ್ವಾನವೇ, ಸಕ್ಕರೆ ಗೊಬ್ಬೆನೆರೆ ಸಮುದ್ರದಲ್ಲಿ ಸಾಗಬೇಕೆಂದು ಕನಸು ಕಾಣುತ್ತಿರುವ್ಯಾ? ಸೋಳ ಮಗನ, ಅದು ನಾನು ಸಾಗಲು ಎಂದಿಗೂ ಸಾಧ್ಯವಿಲ್ಲ. ಹೇಳಿದ ಮಾತಿಗೆ ತಪ್ಪದ ವ್ಯಕ್ತಿ ಅಂದ್ರೆ ಅದು ನೀನೇ ತಾನೇ? ನೋಡು ಸಮುದ್ರ, ನನಗೆ ಹೊಗಳಿಕೆ ಮಾತು ಎಂದ್ರೆ ಇಷ್ಟ ಇಲ್ಲ. ಬೇಗ ಹೇಳಲೇ ನನ್ನ ಕರೆಸಿದ ವಿಷಯ. ನೋಡು ಸತ್ಯರಾಜ್, ನೀನು ಸಮಾಜ ಸೇವೆ ಅಧ್ಯಕ್ಷ ಶಾಂತಿಪುರ ಗ್ರಾಮದ ಶಂಕರ ಎಂಬನ ಆಸ್ತಿಯಲ್ಲಿ ಬಾರು ಕಟ್ಟಬೇಕೆಂದು ಉಗ್ರದೇವ ನಿರ್ಧಾರ ಮಾಡಿದ್ದಾರೆ. ನೀನು ಅವನ ಸಮಸ್ತ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆಸಿ ಕೊಟ್ರೆ ಸಾಯುವರೆಗೂ ಕುಳಿತುಂಡರು ಕರೆದಷ್ಟು ಲಕ್ಷ್ಮಿ ಭಂಡಾರವನ್ನೇ ನಿಮ್ಮ ಮನೆಯಲ್ಲಿ ಹಾಕುತ್ತೀನಿ. ಏನಂತೀಯಾ ಇದಕ್ಕೆ? ಲೇ ಸಮುದ್ರ, ನೀನು ಕೊಡುತ್ತಿರುವ ಹಣ ಕೇವಲ ಈ ಗಂಡುಗಲಿ ಸತ್ಯರಾಜನ ಎಕ್ಕಡದ ಸಮಾನಲೇ ಆ ನಿನ್ನ ಹಣ. ಲೇ ಸತ್ಯ, ಲೇ ಸಮುದ್ರ, ಮರ್ಯಾದೆಯಿಂದ ಮಾತನಾಡೋ ಮಗನೇ. ಇನ್ನೊಂದು ಸರಿಲೇ ಎಂದು ಮಾತನಾಡಿದರೆ ನಿನ್ನ ನಾಲಿಗೆನ ಕತ್ತರಿಸಿ ಹಾಕಿ ನರಿ ನಾಯಿಗಳೇ ಹಾಕುವ ಮಗನೇ. ಹುಷಾರ್ ಹುಷಾರ. ಲೇ ಸತ್ಯ, ನಾ ಹೇಳಿದ ಮಾತಿಗೆ ಬಂದು ದಾರಿಗೆ ಸುಂಕವಿಲ್ಲೊಂದು ಸುಮ್ಮನೆ ಹೊರಟು ಹೋಗು. ಇಲ್ಲವಾದರೆ ಏನು ಮಾಡ್ತೀರಿ? ಸತ್ಯ ಎಂದು ನನಗೆ ಉಚ್ಚರಿಸಿದರೆ ಸತ್ತಿಲ್ಲದ ಸುಡುಗಾಡು ಸೇರುವೆ ಈ ಸಮುದ್ರನೆಂಬ ಸರ್ಪದ ಸೇಡಿನ ಕಿಡಿಗೆ. ಸರ್ಪನೆಂಬ ಸೋನ ನೀನಾದರೆ ಗಂಡ ಗರುಡನಂತೆ ಗರ್ರಿ ಬೆಚ್ಚ ಗಗನಕ್ಕೆ ಹಾರಿ ಈ ನಿನ್ನ ಗಾಢವಾದ ಘಟ ಉರುಳಿಸಿ ಹರಿಶ್ಚಂದ್ರನ ಘಾಟಿಗೆ ಬರ್ತೇನು ಈ ಗಂಡದೇ ಗರುಡ. ಗಂಡದೇ ಗರುಡ? ಲೇ ಗರುಡ, ನಿನ್ನಂತ ಗಂಡದೇ ಗರುಡುಗಳಿಗೆ ಗುಂಡಿಗೆ ಗುಂಡಿಕ್ಕಿದಾನೆ ಈ ಗಂಡುಗಲಿ ಗಜಪತಿ ಗಂಡ.
ಭೂಲೋಕದಿಂದ ಪರಲೋಕಕ್ಕೆ ನಿನ್ನ ಉಸಿರು ಹೋಗುದು ಖಂಡಿತ. ಲೋ ಸಮುದ್ರ, ಸಮರಸೀಯನೆಂದು ಹೆಸರುವಾಸಿಯಾದ ಈ ಸತ್ಯರಾಜನ ಉಸಿರು ಪರಲೋಕಕ್ಕೆ ಕಳಿಸುವಷ್ಟ ಪೌರುಷ ನಿನ್ನಲ್ಲಿದ್ರೆ ನಿನ್ನ ಗಂಡಸ್ತನಕ್ಕೆ ಸವಾಲ ಸಾರುವೆ. ನಿನ್ನಲ್ಲಿ ಗಂಡಸ್ತನವೇ ಇದ್ದರೆ ಒಂದೇ ಒಂದು ಸಾರಿ ನನ್ನ ದೇಹದ ರೋಮ ಮೊಟ್ಟೆ ನೋಡು, ಆಗ ತಿಳಿಯುತ್ತದೆ ನಿನ್ನ ಗಂಡಸ್ತನ. ಆದರೆ ಇದೇ ಅವಕಾಶ ನೀನು ನನಗೆ ಕೊಟ್ಟರೆ ಅವರ ಕ್ಷಣದಲ್ಲಿ ನಿನ್ನ ಚಿರಚೇತನಾಗೈದು ಚಿರನಿದ್ರೆಗೆ ಜಾರಿಸದಿದ್ರೆ ಮುತ್ತೈದೆಯ ಮೈದನು ನಾನಾಗಿ ಈ ಸಮಾಜದಲ್ಲಿ ಸೇಡಿಟ್ಟ ಸತ್ಯರಿಚಂದ್ರನಿಂದ ಬಿರುದ ಪಡೆಯದಿದ್ರೆ ನನ್ನ ಹೆಸರು ಸರ್ದಾರ ಸತ್ಯರಾಜನೇ ಅಲ್ಲ. ಲೇ ಮಗನೇ ಸಮುದ್ರ, ಇದನ್ನು ನಿನ್ನ ದೇಹದಲ್ಲಿ ಪ್ರಾಣದ ಉಸಿರಿರುವ ಬರೆದಿಟ್ಟುಕೋ ಮಗನೇ. खुदा गवाह है धरती पे, खुदा गवाह है धरती पे, इस नाटक रचे सरदार सत्यराज बे भरतನ ಮಗನೇ. ಲೇ ಸತ್ಯ, ದೀಪ ಆರುವ ಮುನ್ನ ಅತಿ ಹೆಚ್ಚು ಪ್ರಕಾಶ ತೋರಿದಂತೆ ನಿನಗೆ ಸಾವು ಸಮೀಪಿಸಿದಾಗ ಸಿಕ್ಕಂತೆ ಸೊಕ್ಕಿನಿಂದ ಹಾರಾಡಿದ ಸೋಳ ಮಗನೇ. ಲೇ ಸತ್ಯ, ಇದು ಸೇಡಿಟ್ಟ ಸರ್ಪ. ಶತ್ರುಗಳಿಗಾಗಿ 12 ವರ್ಷ ಕಾದು ಕುಳಿತಿರ್ತಂತೆ. ಬಟ್ ಈ ನರ ಸರ್ಪ ಒಂದೇ ವರ್ಷದಲ್ಲಿ ಹೊಂಚು ಹಾಕಿ ತನ್ನ ಇಚ್ಛೆಯಂತೆ ಕಚ್ಚಿಕೊಳ್ಳುವುದು ಖಚಿತ. ಲೇ ಸತ್ಯ, ನೀನು ತಿಳಿದುಕೊಂಡಿರಬೇಕು ಇದು ಹೂ ಎಂದು. ಇದು ಹೂ ಅಲ್ಲ, ಇದು ಹಠ ತೊಟ್ಟು ನಿಂತು ನಾಗರ ಹಾವು. ಲೇ ಸತ್ಯ, ನೀನೇ ನಿನ್ನ ಕೈಯಾರಿ ತೋಡಿಕೊಂಡೆ ನಿನ್ನ ಸಾವಿನ ಗುಂಡಿಗೆಯನ್ನು. ಸಮುದ್ರ ಫ್ಲವರ್ ನೀ ಓನ್ಲಿ ಫೈರ್. नगर हाहू नगर हाहू ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ, ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ, ಮುಗಿಲ ಮಲ್ಲಿಗೆಯೋ ಗಗನದ ತಾರಿಯೋ. ಹೇ ತಾಯಿ ದುರ್ಗಾ ಮಾತೆ, ಇವತ್ತು ನಿನ್ನ ಪೂಜೆ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕಾಗಿ ನನ್ನ ಮುತ್ತೈದೆಯ ಮಾಂಗಲ್ಯವು ಯಾವಾಗಲೂ ನನ್ನ ಕೋಳಲ್ಲಿ ನಗು ನಗುತ್ತಾ ಇರಬೇಕು. ಹಾಗಂತ ಆಶೀರ್ವಾದ ಮಾಡುವಂತ ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ತೀನಮ್ಮ. ಶ್ರೀದೇವಿ, ಇಂದು ಯಾವ ಸಂದರ್ಭದಲ್ಲಿ ತೊಡಗಿಕೊಂಡಂತೆ ಕಾಣುತ್ತಿರುವೆ?
ಬನ್ನಿ ಸ್ವಾಮಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಎಲ್ಲ ಹೆಣ್ಣು ಮಕ್ಕಳು ತನ್ನ ಪತಿಯ ಸಲುವಾಗಿ ದೇವರಲ್ಲಿ ಪೂಜೆ ಮಾಡ್ತಾರೆ. ತಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿ ಇರಲಿ ಅಂತ. ಅಷ್ಟೇ ಅಲ್ಲ, ಹೆಣ್ಣಿನ ಜೀವನದಲ್ಲಿ ಬೇಕಾಗಿರೋದು ಬಂಗಾರ, ಬೆಳ್ಳಿ, ಒಡವೆ ಯಾವುದೂ ಅಲ್ಲ ರೀ. ಅವಳ ಕೊಳ್ಳಲ್ಲಿ ಮಾಂಗಲ್ಯ ಅದು ಗಟ್ಟಿಯಾಗಿರ್ಲಿ ಅಂತ ಆ ದೇವಿ ಹತ್ರ ಇವತ್ತು ಪೂಜೆ ಮಾಡ್ತಾರೆ. ಅದೇ ರೀತಿ ನಾನು ಕೂಡ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಅಷ್ಟೇ ಅಲ್ಲ, ನೀವು ಇವತ್ತು ನಿಮ್ಮ ಮನಸಾರೆ ನೀನು ಯಾವಾಗಲೂ ಮುತ್ತಿದೆಯಾಗಿ ಬಾಳು ಅಂತ ನನಗೆ ಆಶೀರ್ವಾದ ಮಾಡಬೇಕು. ಶ್ರೀದೇವಿ, ದಿನನಿತ್ಯ ಮುತ್ತೈದೆಯಾಗಿ ಬಾಳಬೇಕೆಂದು ಆಶೀರ್ವಾದ. ಸ್ವಲ್ಪ ನಿಂತ್ಕೊಳ್ಳಿ, ನಾನು ಮೊದಲು ನಿಮಗೆ ಆರತಿ ಬೀಳ್ತೀನಿ. ಇದೇನಿದು ಅಪಶಕುನ? ನಾನು ನಿಮಗೆ ಬೆಳಗುವಾಗ ಆರತಿ ನಂದಿ ಹೋಯ್ತಲ್ಲ, ಯಾಕೆ? ಎಂತ ಅಪಶಕುನ? ನನ್ನ ಮನಸ್ಸಿಗೆ ಅದೆಂಥ ಆತಂಕ, ಅದೇಕೋ ಭಯ. ನನ್ನ ಜೀವನದಲ್ಲಿ ಮತ್ಯಾವ ಕರಾಳ ಛಾಯೆ ಮೂಡಿತು. ಶ್ರೀದೇವಿ, ಇಷ್ಟೇಕೆ ಭಯ ಪಡಿತೀಯಾ? ಗರುಡ ಗಂಬದಂತೆ ಗಟ್ಟಿಯಾಗಿರುವೆ ನಾನು. ಈ ನಿನ್ನ ಆಲೋಚನೆ ಬಿಟ್ಟು ಬಿಡು ಶ್ರೀದೇವಿ, ಬಿಟ್ಟು ಬಿಡು. ಸ್ವಾಮಿ, ಹಿಂದೆ ಯಾವತ್ತೂ ಹೀಗಾಗಿಲ್ಲ ರೀ. ಒಂದು ದೀಪ ಇದೇಗೆ ಶಾಂತವಾಗಿ ಹೋಯ್ತು, ಇವತ್ತು ಹೇಗೆ ಕಾಯ್ತು? ನನ್ನ ಮಾಂಗಲ್ಯಕ್ಕೆ ಏನಾದರೂ ಆಪತ್ತು ಬಂದಿದೆ? ಇದು ನನಗೆ ಮುನ್ಸೂಚನೆಯಾಗಿ ತೋರ್ತಾ ಇದೆ. ಇಲ್ಲ 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 ಇಲ್ಲ. ಹೀಗೆಲ್ಲ ಮಾತನಾಡಬೇಡ ಶ್ರೀದೇವಿ, ಹೀಗೆಲ್ಲ ಮಾತನಾಡಬೇಡ. ಆ ಸುಂದರ ಸೃಷ್ಟಿಯನ್ನು ತನ್ನ ಹಂಗಿರಣಗಳಿಂದ ಬೆಳಗುತ್ತಿರುವ ಸೂರ್ಯನಿಗೆ ಗ್ರಹಣ ತೆಪ್ಪಿಲ್ಲ. ಇಂದು ನಮ್ಮಂತ ನರಮಾನವರಿಗೆ ಬಿಡುವುದು ಉಂಟು. ಸ್ವಾಮಿ, ಗಂಡಸರಿಗೆ ಎಂಥ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಹಾಗೆ ಇರ್ತಾರೆ. ಆದರೆ ಹೆಣ್ಮಕ್ಳು ಹಾಗಲ್ಲ ರೀ. ಬಂದ ಕಷ್ಟಗಳನ್ನು ಅವಳು ಹೃದಯದಲ್ಲಿ ಬಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಬೆಣ್ಣೆ ತರ ಕರಗಿ ಬಿಡ್ತಾಳೆ. ನೀವು ತುಂಬಾ ಗಟ್ಟಿ ಹೃದಯದವರು, ನೀವು ಶಾಂತರಾಗಿರ್ತೀರಿ. ಆದ್ರೆ ಹೆಣ್ಣಿನ ಮನಸ್ಸು ಹಾಗಲ್ಲ ರೀ. ಅವಳು ಯಾವುದೇ ಕಷ್ಟ ಬಂದರೂ ಕೂಡ ಕೊರಗಿ ಕೊರಗಿ ಮರಿಗೆ ಹೋಗ್ತಾಳೆ ತನ್ನ ಜೀವನದಲ್ಲಿ. ಶ್ರೀದೇವಿ, ಭಯ ಎಂಬ ಭೂತನ ಭವನೆಯಲ್ಲಿ ಬಿಟ್ಟು ಪ್ರೇಮ ಎಂಬ ನನ್ನ ಬಾಳ ಬಂಧನದಲ್ಲಿ ಬಿಗಿದಪ್ಪಿಕೊಳ್ಳಬರೇ ನನ್ನ ಬಂಗಾರಿ. ಇದೇನ್ರಿ ನಿಮ್ಮ ಒಗಟು? ಗಾನ ಎಂಬ ಸ್ವರ ಸೋಸಿ ಭಯ ಎಂಬುದನ್ನು ಬಡಿದು ಓಡಿಸಬರೇ ನನ್ನ ಶ್ರೀಮತಿ. ಏನ್ರಿ ನೀವು ಯಾವ ನೋಡಿದ್ರೆ ಬರೀ ಹಾಡಿನ ಚಿಂತೆ ನಿಮಗೆ? ಬಾಳಿನಲ್ಲಿ ಭಾಸ್ಕರ ಉದಯಿಸಿ ಬಂದಾಗ ಈ ನಿನ್ನ ಸಿರಿಕಂಠದಿಂದ ಒಂದು ಗಿಂಪದ ಹಾಡು ಒಂದು ಬರಲಿ. ಆಯ್ತು, ರಾಯರ ಆಜ್ಞೆ ಮೀರುದುಂಟೇನು? ನಿಮ್ಮಿಷ್ಟದಂತೆ ಆಗಲಿ. ಗಂಡಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನಲ್ಲಿ ಕೇಳುವುದು ಮೂರೇ, ಬರುವಲ್ಲಿ ನೀನಾಗುವುದೇ. ಶಿವನಲ್ಲಿ ಕೇಳುವುದು ಮೂರೇ, ಬರುವಲ್ಲಿ ನೀನಾಗುವುದೇ.
ಹೋದರೆ ಈಗ ಬಳಿಗೆ ಹೋದರೆ ಪ್ರೀತಿ ಮಾತನಾಡಿದರೆ ನಾ ಕಂಡೆ ದೇವಿಯ ರೂಪ ನನ್ನ ಬಾಳಿನ ನಂದ ದೀಪ ನೋಡಿ, ಹೊತ್ತಾಗಿದೆ, ನಡೆಯರಿ, ಊಟ ಮಾಡಿರಂತೆ. ನೀ ಬಂದರೆ ಎಲ್ಲರೇ ಎದೆಯ ಚುಂಬಿತು ಚೆಲ್ಲರೆ ನನ್ನ ಮನೆಗಾಗಿ ಆಸೆ ಕಾರಂಜಿಯ मुझे पीने का शौक नहीं पीता हूँ गम बुलाने को मुझे पीने का शौक नहीं पीता हूँ गम बुलाने को तेरी यादें मिटाने को तेरी यादें मिटाने को पीता हूँ गम बुलाने को पीता हूँ गम बुलाने को ಅಮ್ಮ, ಅಪ್ಪ, ನಾನು ಯಾವ ತಪ್ಪು ಮಾಡಿದ್ದೀನಿ ಎಂದು ಈ ಹಾಳು ಪ್ರಪಂಚಕ್ಕೆ ನನ್ನನ್ನು ಒಪ್ಪಿಸಿ ನೀವು ಪರಲೋಕಕ್ಕೆ ಪ್ರಯಾಣ ಬೆಳೆಸಿರುವೆ. ಹೇಳಮ್ಮ, ಹೇಳು. ಇಂದು ನನ್ನ ಮೈಂಡ್ ಸರಿ ಇಲ್ಲ. ಇದನ್ನೆಲ್ಲ ಸರಿಪಡಿಸಿಕೊಳ್ಳಬೇಕಾದರೆ ಈ ವಿಸ್ಕಿ ನನ್ನ ಶರೀರದಲ್ಲಿ ಪ್ರವೇಶಿಸಿದಾಗಲೇ ಶಾಂತವಾಗುತ್ತದೆ ಈ ನನ್ನ ಮನಸ್ಸು. ಈ ವಿಸ್ಕಿ ಎಷ್ಟು ಸೇವಿಸಿದರು ಆ ಶತ್ರುಗಳ ಭಾವಚಿತ್ರ ಕಾದಾಡಿ ಕಾಡುತ್ತದೆ ಈ ನನ್ನ ಹೃದಯದಲ್ಲಿ. ಸೊಕ್ಕಿನ ಸೂಳೆ ಮಕ್ಕಳು, ನಿಮ್ಮ ಶರೀರವನ್ನು ಶವದಂತೆ ಸೀಳಿ ಸುಳಿಯಂತೆ ವಶಕ್ಕೆ ಹಾಕುವೆ ಈ ನನ್ನ ಅಸ್ತ್ರದಿಂದ. ಅಂದಾಗ ನನ್ನ ಕ್ರಾಂತಿಯ ಕಿಡಿ ನಂದವದ. ಹಲೋ ನಾರಿ. ನನ್ನ ಹೆಸರು ನಾರಿ ಅಲ್ಲ, ರಾಜೇಶ್ವರಿ. ವಾಹ್, ಮೆಚ್ಚಿದೆ ಈ ನಿನ್ನ ಸ್ವಚ್ಛವಾದ ಹೆಸರಿಗೆ. ಅಂದಿನ ರಾಜಮನಿತನದ ಹೆಣ್ಣು ಇಂದು ಕಣ್ಣ ತುಂಬ ಕಾಣುವ ಅದೃಷ್ಟ ನನ್ನದಾಯ್ತಂದರೆ ತಪ್ಪ ಇಲ್ಲ. ಮಿಸ್ಟರ್, ಮರ್ಯಾದೆಯಿಂದ ಮಾತನಾಡು. ಮರ್ಯಾದೆ? ಲೇ ಅಣ್ಣೆ, ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲ. ಬಟ್ ಮರ್ಯಾದೆ ಎಂಬ 3 ಅಕ್ಷರ ಮರೆತು ತೊಡೆ ಕಾಣುವ ಹಾಗೆ ಮೀಡಿ ತೊಟ್ಟು ಬೀದಿ ಬೀದಿ ತಿರುಗೋ ಬಜಾರಿ ಹೆಣ್ಣು ನಿನಗೆ ನಾನು ಮರ್ಯಾದೆ ಕೊಡಬೇಕೆ? ನಾನು ಯಾರು ಗೊತ್ತೋ? ಈ ಊರಿನ ಶ್ರೀಮಂತ ಉಗ್ರದೇವನ ಮುದ್ದಿನ ತಂಗಿ ರಾಜೇಶ್ವರಿ ನಾನು. ಅರ್ಥವಾಯ್ತಾ ಈ ನಿನ್ನ ಹೊಚ್ಚ ತಲೆಗೆ? ಅರ್ಥ ಅದು ನನಗೆ ಚೆನ್ನಾಗಿ ಅರ್ಥವಾಯಿತು. ಏ ರಾಜೇಶ್ವರಿ, ನೀನು ಉಗ್ರದೇವನ ತಂಗಿ ಆದರೇನೋ, ಆ ಸಾಕ್ಷಾತ್ ದೇವೇಂದ್ರನ ತಂಗಿ ಆದರೆ ನನಗೇನೋ. ಏ ರಾಜೇಶ್ವರಿ, ನೀನು ಶ್ರೀಮಂತನ ತಂಗಿ ಅಂದ ತಕ್ಷಣ ಆ ಸೃಷ್ಟಿಕರ್ತ ಬ್ರಹ್ಮ ಈ ನಿನ್ನ ಶರೀರದಲ್ಲಿ ಏನಾದರೂ ಸ್ಪೆಷಲ್ ಇಟ್ಟು ಕಳಿಸಿಕೊಟ್ಟಿರುವೆನಾ? ಏ ಹೆಣ್ಣೆ, ಸರ್ವ ಸ್ತ್ರೀಯರಿಗೆ ಇರೋ ವಸ್ತು ನಿನಗೆ ಇಟ್ಟಿರುವಾಗ ಆ ಸೃಷ್ಟಿಕರ್ತ ಬ್ರಹ್ಮ ಈ ನಿನ್ನ ಶರೀರದಲ್ಲಿ ಏನಾದರೂ ಸ್ಪೆಷಲ್ ಇಟ್ಟು ಕಳಿಸಿಕೊಟ್ಟಿರುವೆನಾ ಈ ಭೂಮಿಗೆ? ನೋಡು, ಇದು ಮಾಡರ್ನ್ ಕಾಲ. ಒಂದು ಹೆಣ್ಣು ಹೇಗೆ ಬಟ್ಟೆ ಹಾಕಿಕೊಂಡು ತಿರುಗಿದ್ರೆ ಏನಾಯ್ತು? ನೋಡು, ಒಂದು ಸುಂದರವಾದ ಹೆಣ್ಣು, ಶ್ರೀಮಂತವಾದ ಒಂದು ಹೆಣ್ಣು ತನಗಿಷ್ಟವಾದ ಬಟ್ಟೆಯನ್ನು ಹಾಕಿಕೊಂಡು ಬೀದಿಯಲ್ಲಿ ತಿರುಗ್ತಾ ಇದ್ರೆ ನಿಮ್ಮಂತ ಬೀದಿ
ಹೊಟ್ಟೆ ಕಿಚ್ಚು ಪಡ್ತೀರಾ ನಿಮ್ಮಂತ ಭಂಡ ಗಂಡಸರು? ಗಟ್ಟಿ ಕಿಚ್ಚ ಲೇ ಹೆಣ್ಣಿ, ಮೆಚ್ಚಬೇಕು ನಿನ್ನ ಮಾತಿಗೆ ಈ ಪ್ರಪಂಚದ ಚಕ್ರವರ್ತಿಗಳು. ಲೇ, ಯಾರು ಮೆಚ್ಚಿದ್ರೇನು ಬಿಟ್ರೇನು, ನನ್ನ ಮನಸ್ಸಿಗೆ ಇಷ್ಟವಾದಂತ ಬಟ್ಟೆಗಳನ್ನು ಹಾಕಿಕೊಂಡು ತಿರುಗುವ ಚೆಲುವಿನ ಚೆಲುವೆ ಈ ಹೆಣ್ಣು. ಲೇ ರಾಜಿ, ಅಲ್ಲಿ ನೋಡು ಆ ಪ್ರಕೃತಿ, ಅದನ್ನು ನೋಡಿದರೆ ಆಗುವುದು ಆಕೃತಿ. ನಿಮ್ಮಂತ ಹೆಣ್ಣುಗಳು ಮರೆತಿದ್ದಾರೆ ಇಡೀ ನಮ್ಮ ಭಾರತ ದೇಶದ ಸಂಸ್ಕೃತಿ. ಈ ವೇಷಭೂಷಣ ಧರಿಸಿದಕ್ಕಾಗಿಯೇ ನಡೆಯುತ್ತದೆ ವಿಕೃತಿ. ಏ ಸಾಕು ನಿಲ್ಸೋ ಈ ನಿನ್ನ ವೇದಾಂತದ ಮಾತುಗಳನ್ನ. ನೋಡು, ಇದು ಸುವರ್ಣ ಯುಗ. ಹೀಗಿರುವಾಗ ನನ್ನಲ್ಲಿ ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯವಿದೆ. ಹೀಗಿರುವಾಗ ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳೋ ಹಕ್ಕು ನಿನಗೂ ಇಲ್ಲ, ಯಾರಿಗೂ ಇಲ್ಲ. ಇಂಥ ಸುಂದರವಾದ ಸಮಾಜದಲ್ಲಿ ಒಂದು ಹೆಣ್ಣಿಗೂ ಒಂದು ಗಂಡಿಗೂ ಸಮಾನವಾದ ಹಕ್ಕಿದೆ. ಹೀಗಿರುವಾಗ ಒಂದು ಹೆಣ್ಣು ಸೀರೆ ಉಟ್ಟುಕೊಂಡು ಸಂಸ್ಕೃತಿ ಮಾಡಲಿಸುವ ಹೆಣ್ಣು ನಾನಲ್ಲ. ನೋಡು, ಒಂದು ಬಡ ಹೆಣ್ಣಿನ ಹತ್ರ ಹಣ ಇಲ್ಲದೆ 100-200 ಕೊಟ್ಟು ಸೀರೆ ತೆಗೆದುಕೊಳ್ತಾಳೆ ಅಂದ್ಮೇಲೆ ನಾನು ಶ್ರೀಮಂತ ಹೆಣ್ಣು ಅಂದಾಗ ನನ್ನ ಹತ್ರ ಆಸ್ತಿ, ಅಂತಸ್ತು, ಐಶ್ವರ್ಯ ಸಾಕಷ್ಟು ನನ್ನ ಕಾಲ್ ತೆಳಗೆ ಬಿದ್ದಿದೆ. ಹೀಗಿರುವಾಗ ನನ್ನ ಮನಸ್ಸಿಗೆ ಬೇಕಾದ ಬಟ್ಟೆಗಳನ್ನ ತೆಗೆದುಕೊಳ್ತೀನಿ, ನಾನು ಹಾಕೋತೀನಿ. ಆಮೇಲೆ ನಾನು ಶ್ರೀಮಂತ ರಾಣಿ ಕೊಡ, ಶ್ರೀಮಂತ ರಾಣಿ. ಅರ್ಥವಾಯ್ತಾ ನಿನಗೆ? ನಿಮ್ಮಂತ ಶ್ರೀಮಂತ ಮಹಾರಾಣಿಯರ ಸಾಧನೆಯನ್ನು ಸಾರಿ ಹೇಳುವೆ, ತಿಳಿದುಕೋ. ತೊಡೆ ಕಾಣುವ ಹಾಗೆ ಮೀಡಿ ತಟ್ಟು, ಬಡ ಹುಡುಗನಿಗೆ ಪ್ರೀತಿಯ ಹುಚ್ಚು ಹಿಡಿಸಿ ಮರ್ಡರ್ ಮಾಡಿಸಿದ ಶ್ರೀಮಂತ ಮಹಾರಾಣಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಇನ್ನು ತನ್ನ ಕಾಮದ ಪಿತ್ತ ನೆತ್ತಿಗೇರಿ ಕಂಡ ಹುಡುಗರನ್ನು ಕ್ಲಬ್ನಲ್ಲಿ ಒಯ್ದು ತನ್ನ ಕಾಮದ ದಾಹ ತೀರಿಸಿಕೊಂಡು ಶ್ರೀಮಂತ ಮಹಾರಾಣಿಯರಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಲೇ ರಾಜಿ, ಹಣ ಇದೆ ಎಂದು ಮೆರೆದಾಡುವ ಪ್ರತಿಯೊಂದು ಹೆಣ್ಣು, ಅದರಲ್ಲಿ ನೀನು ಕೂಡ ಒಬ್ಬಳು ಶ್ರೀಮಂತ ಮಹಾಸೂಳೆ. ಏನಂದ್ಯೋ ಬೆಡಿ ಬಿಚ್, ನನಗೆ ಶ್ರೀಮಂತ ಸೂಳೆ ಅಂತ ಬಗುತ್ತೀಯೋ? ಲೇ ರಾಜಿ, ನಾನು ಬಿಡೋ ಉಸಿರಿಗೆ ನಿಮ್ಮಂತ ಶ್ರೀಮಂತ ಮಹಾರಾಣಿಯರು ಧರಿಸಿದ ಉಡುಪು ಕಳಿಸಿ ನೆಲಕ್ಕೆ ಬೀಳುವುದು, ಅಂಥದರಲ್ಲಿ ನನಗೆ ಕೈ ಎತ್ತಿದೆಯಾ ಎಣ್ಣೆ? ಅದಕ್ಕೋಸ್ಕರ ನಾನು ಹಾಕುವೆ ನಿನಗೊಂದು ಷರತ್ತು. ಇದಕ್ಕೆ ಒಪ್ಪದಿದ್ದರೆ ನಿನಗೆ ಬರುವುದು ಆಪತ್ತು. ಆಮೇಲೆ ತಿಳಿಯುತ್ತದೆ ಈ ಟೈಗರ್ ಹರಿಶ್ಚಂದ್ರನ ಟಾರ್ಗೆಟ್. ನಿನ್ನ ಟಾರ್ಗೆಟ್ಗೆ ಬೆಂಕಿ ಹಚ್ಚಲಿ, ಅದು ಷರತ್ತು ಅಂತ ಮಗಳು. ಈಗ ನೀನು ಒಂದು ಹಾಡು ಹೇಳಬೇಕು. ಇದು ಇಲ್ಲ ಅಂದ್ರೆ ಈ ನಿನ್ನ ಕೆಂದುಟಿಯಿಂದ ನನ್ನ ಕೆನ್ನೆಗೆ ಕೊಡಲೇಬೇಕು ಶ್ರೀಮುತ್ತು. ಏನು, ನಾನು ನಿನ್ನ ಕೆನ್ನೆಗೆ ಮುತ್ತು ಕೊಡ್ಬೇಕಾ? ಏ ಹುಚ್ಚ, ನೀನು ಕೇಳಿದಾಗಲೆಲ್ಲ ಬಂದು ನಿನಗೆ ಮುತ್ತು ಕೊಡೋದಕ್ಕೆ ನಾನೇನೋ ನಿನ್ನ ಹೆಂಡತಿ ಅಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಮುತ್ತು ಕೊಡದಿದ್ದರೆ ಒಂದು ಹಾಡಿ ಹೇಳು. ಏ, ಅದನ್ನು ಆಗೋದಿಲ್ಲ ನನ್ನ ಕೈಯಿಂದ. ಅದನ್ನು ಇಲ್ಲ ಅಂದ್ರೆ ಈ ಜಗದಲ್ಲಿ ನೀನೇ ಇರುವುದಿಲ್ಲ ಇನ್ನ. ಏನೇ ಆಗ್ಲಿ, ಈ ಪಾಪಿ ಕೈಯಿಂದ ನಾನು ಪಾರಾಗಬೇಕು ಅಂದ್ರೆ ಇವನು ಹೇಳಿದಂತೆ ಇವನ ಜೊತೆ ನಾಟಕ ಆಡಿ ಹಾಡು ಹೇಳಲೇಬೇಕು. ಏ ಬುಲ್ಬುಲ್, ಏನು ಆಲೋಚನೆ ಮಾಡುತ್ತಿರುವೆ? ಶುರು ಮಾಡೋ ನಿನ್ನ ನವಲಿನ ನೃತ್ಯ. ಸರಿ, ಹಾಗೆ ಆಗ್ಲಿ. प्रीतमे
ಹೃದಯವು ಮಂದಾಗಿ ಪ್ರೀತಿಯ ಬಿಸುಗೆ ಬಿಗಿಯಾಗಿ ಹೃದಯವು ಮಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಪ್ರಿಯ ಧರಿಸಿನಿ ಮಂದಾಕಿನಿ ಓ ಪ್ರಿಯತಮೇ ಬಾ ಪ್ರೀತಮೇ ಬೆಸುಗೆ ಬಿಗಿಯಾಗಿ ಹೃದಯವು ಮಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ನಿನ್ನಯ ಪ್ರೇಮದ ಸುಳಿಯಲ್ಲಿ ಉಳಿಸಿದ ಅಂಗದಲ್ಲಿ ಪ್ರಿಯ ಧರಿಸಿನಿ ಮಂದಾಕಿನಿ ಓ ಪ್ರಿಯತಮೇ ಬಾ ಪ್ರೀತಮೇ ಹೃದಯವು ಮಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಲಾಲ 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 ನೋಡು ನೀನ್ ಎಷ್ಟದಂತೆ ಹಾಡಿ ಕುಡ್ದಲ್ಲ ನಾನು ಇನ್ ಬರ್ತೀನಿ. ಹೋಗಬಹುದು ಲೇ ರಾಜಿ, ನೀನು ಹೆಣ್ಣು ನಾನು ಗಂಡು. ಜಡೆ ಹೊತ್ತ ಹೆಣ್ಣಿಗೆ ಇಷ್ಟು ರೋಷ ವೇಷ ಇರಬೇಕಾದರೆ ಇನ್ನು ಮುಖದ ಮೇಲೆ ಮೀಸಿ ಹೊತ್ತ ಗಂಡಸು ಇನ್ನು ನನಗೆ ಎಷ್ಟು ಇರಬೇಕು ಹೇಳು? ಲೇ ರಾಜಿ, ನನ್ನನ್ನು ಹೊಡೆಯಲು ಕೈ ಎತ್ತಿದೆಯಲ್ಲ, ಅದಕ್ಕೆ ಹಾಡಿಸಿ ಶಿಕ್ಷೆ ಕೊಟ್ಟಿರುವೆ. ಬರುತ್ತೇನೆ. मछली तड़पती है पानी के वास्ते, मछली तड़पती है पानी के वास्ते, मैं तड़पती हूँ तेरा खून पीने के वास्ते. ಅಲ್ಲ, ನಾನು ಯಾರು ಗೊತ್ತಿಲ್ಲದೆ ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಮರ್ಯಾದೆ ಕಳೆದಿಯಲ್ಲ. ನೋಡು, ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ